ಇವತ್ತು ಒಂದು ಹೊಸ ವಿಚಾರ. ಯಾಕೆಂದೇಳಿದರೆ ಒಂದು ಅದೆಷ್ಟೋ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿರುವಂಥವರು. ಆಗ ವಿದ್ಯಾಭ್ಯಾಸ ಅಂತೇಳಿದರೆ ಭಾರಿ ಕಷ್ಟದ ದಿನಗಳು. ಅಂಥ ಸಂದರ್ಭದಲ್ಲಿ ಕೂಡ ಒಬ್ಬ ಅಧ್ಯಾಪಕರಾಗಿ ಒಂದಷ್ಟು ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಟ್ಟಿರ್ತಕ್ಕಂತಹ ವೈ ಕೆ ಕುಂಜಪ್ಪ ಮಾಸ್ಟ್ರು, ದಿವಂಗತ ವೈ ಕೆ ಕುಂಜಪ್ಪ ಮಾಸ್ಟ್ರು ಅವರ ಧರ್ಮಪತ್ನಿ ಇವತ್ತು 90ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರನ್ನು ಮಾತಾಡಿಸ್ಲಿಕ್ಕಿದ್ದೇನೆ. ಹಾಗೆ ಅವರ ಮನೆಯ ಅವರ ಮಗ ನವೀನ್ ವೈಕೆ ಅವರನ್ನು ಮಾತಾಡಿಸಲಿಕ್ಕಿದ್ದೇನೆ. ಹಾಗೆ ಇಲ್ಲಿಯ ನವೀನ್ ವೈಕೆ ಅವರ ಒಂದು ಪರಿಕಲ್ಪನೆ ಏನಿದೆ, ಶ್ರೀಮತಿ ನವೀನ್ ವೈಕೆ ಮತ್ತು ಅವರ ಮಕ್ಕಳು ಒಂದಷ್ಟು ಸಮಾಜಕ್ಕಾಗಿ ಹೇಳುವಂತಹ ಪರಿಕಲ್ಪನೆಯನ್ನು ಎತ್ತಿ ಹಿಡಿದವರು. ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಕೂಡ ನಮ್ಮ ಟ್ರಸ್ಟ್ನ ಸೇವಾ ಕಾರ್ಯಕ್ಕೆ ಸಹಾಯಧನವನ್ನು ನೀಡಿ ಮಾದರಿಯಾಗಿ ಆಚರಣೆ ಮಾಡಿದ್ದಾರೆ. ಅದಲ್ಲದೆ ಇವತ್ತು ಅವ್ವನ ಹುಟ್ಟುಹಬ್ಬವನ್ನು 90ನೇ ವರ್ಷದ ಹುಟ್ಟುಹಬ್ಬವನ್ನು ಒಂದು ಮಾದರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಬನ್ನಿ ಅವ್ವನ ಮಾತುಗಳನ್ನು, 90 ವರ್ಷ ಪ್ರಾಯದ ಅವ್ವ ಹೇಗಿದ್ದಾರೆ, ಅವರ ಮಾತುಗಳನ್ನು ಮತ್ತು ಅವರ ಈ ಅವ್ವನ 7 ಮಕ್ಕಳ ವಿದ್ಯಾಭ್ಯಾಸ ಏನು ಮಾಡಿದ್ದಾರೆ, ಅವರು ಏನು ಮಾದರಿಯಾಗಿ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅವರೇನು ಏನೆಲ್ಲ ಹುದ್ದೆಗಳನ್ನು ನಿರ್ವಹಣೆ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ನೋಡಿಕೊಂಡು ಬರೋಣ. ವೀಕ್ಷಕರೇ ನಮಸ್ಕಾರ. ನಾನಿವತ್ತು ವೈ ಕೆ ಕುಂಜಪ್ಪ ಮಾಸ್ತರ್ ಅಂದರೆ ನಿವೃತ್ತ ಅಧ್ಯಾಪಕರು, ಈಗ ದಿವಂಗತರಾಗಿದ್ದಾರೆ, ಅವರ ಧರ್ಮಪತ್ನಿ ವೈ ಕೆ ಲಕ್ಷ್ಮಿ ಅವರ ಮನೆಯಲ್ಲಿದ್ದೇನೆ. ಅವರಿಗೆ ಇವತ್ತಿಗೆ 90 ವರ್ಷ ಆಗಿದೆ. ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಅಬ್ಬ ನಮಸ್ತೆ. ಇವರಿಗೆ ಇವತ್ತಿಗೆ 90 ವರ್ಷ ಆಯಿತು. ಇವರ ಮನೆ ಗೂನಾಡ್ಕದಿಂದ ಇವರು ಅಧ್ಯಾಪಕರಾಗಿರ್ತಕ್ಕಂತಹ ಕುಂಜಪ್ಪ ಮಾಸ್ತರ್ ಇವರನ್ನು ವಿವಾಹ ಆಗಿ ಬಂದು ಈಗ ಗುತ್ತಿಗಾರಿನಲ್ಲಿ ನೆಲೆಸಿದ್ದಾರೆ. ಇವರ ಮಗ ಮತ್ತು ಸೊಸೆ ಮತ್ತು ಮೊಮ್ಮಕ್ಕಳು ಇವತ್ತು ಇವರ ಹುಟ್ಟುಹಬ್ಬವನ್ನು ಅತ್ಯಂತ ಮಾದರಿಯಾಗಿ ನಮ್ಮ ಅಮರ ತಾಲೂಕು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಇದರ ಆ್ಯಂಬುಲೆನ್ಸ್ ಮತ್ತು ಇತರ ಸೇವಾ ಕಾರ್ಯಗಳಿಗೆ ಒಂದು ಸಹಾಯಧನವನ್ನು ಹಸ್ತಾಂತರ ಮಾಡುವ ಮೂಲಕ ತಮ್ಮ ತಾಯಿಯ ಹುಟ್ಟುಹಬ್ಬವನ್ನು ವೈ ಕೆ ನವೀನ್ ಇವರು ಮಾದರಿಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಈ ಹುಟ್ಟುಹಬ್ಬದ ಸಂದರ್ಭವನ್ನು ಒಂದು ಮಾದರಿಯಾಗಿ ಆಚರಣೆ ಮಾಡ್ತಿರ್ತಕ್ಕಂಥದ್ದು ಅತ್ಯಂತ ಸಂತೋಷಕರ. ಹಾಗೆ ಇವತ್ತು ಅವನನ್ನು ಮಾತಾಡಿಸಬೇಕು ಅಂತೇಳುವಂಥ ವಿಚಾರದಲ್ಲಿ ನಾನು ಬಂದಿದ್ದೇನೆ. ಇವರು ಸರಳವಾಗಿ ಆಚರಣೆ ಇದೆಲ್ಲ ಬೇಡ ಅಂತ ಹೇಳಿದರು, ಆದರೆ ಅವನನ್ನು ಒಂದು ಪರಿಚಯ ನಿಮಗೆ ಮಾಡಬೇಕು ಅಂತ ಹೇಳುವಂಥ ವಿಚಾರವಾಗಿ ನಾನು ಬಂದಿದ್ದೇನೆ. ನೀವು ಇಂದಿಗೆ ಯಾಕಂದರೆ ಎಷ್ಟು 90 ವರ್ಷ ಆಯ್ತಲ್ಲ? 90 ವರ್ಷ ಅಲ್ಲ? ಸ್ವಾತಂತ್ರ್ಯಕ್ಕೆ ಮುಂದೆ ನೀವು ಜನಿಸಿಳರಿ ಅಲ್ಲ? ಹೆಂಗಿತ್ತು ಆಗ? ಅಲ್ಲ, ಆಗ ನಾವೆಲ್ಲ ಸಣ್ಣವಲ್ಲ. ಅಪ್ಪ ಒಳ್ಳೆ ಕ್ರಮಲಿದ್ದು ಅಲ್ಲ? ಕಾಂಗ್ರೆಸ್ ಲೀಡರ್ ಆಗ ಅಲ್ಲ? ಇವು ಪೂಜಿಗೌಡ, ವೆಂಕಟರಮಣಗೌಡರು ಹೌದಲ್ಲ? ಇದು ನೀವೆಲ್ಲಿ ಶಾಲೆಗೆ ಹೋದಾಗ? ಅರಂತೋಡಿದಲ್ಲ? ಅರಂತೋಡಿ ಶಾಲೆ ಇತ್ತಾ? ಹೌದಾ? 2 ಮೈಲ್ ನಡೆದು ಬರೋದು. 2 ಮೈಲ್ ನಡೆದು ಬರ್ತಿದ್ದಾರಲ್ಲ? ನೀವು ಇಲ್ಲಿಗೆ ಒಬ್ಬ ಅಧ್ಯಾಪಕರ ಮದುವೆಯಾಗಿ ಇಲ್ಲಿ ಬಂದಳರಿ ಗುತ್ತಿಗಾರಿಗೆ. ಗುತ್ತಿಗಾರ ಹೆಂಗಿತ್ತಾಗ? ಹಿಂಗೆಲ್ಲ ಪೇಟೆ ಇತ್ತಿಲ್ಲ ಆಗ. ಒಂದು 2-3 ಅಂಗಡಿ ಮಾತ್ರ. ಹೌದಲ್ಲ? ಗುತ್ತಿಗಾರಲ್ಲ? ಈಗ ತುಂಬ ಅಭಿವೃದ್ಧಿ ಆಯ್ತಲ್ಲ ಗುತ್ತಿಗಾರ? ಸರಿ ಅವ, ನಿಮಗೆ ನಿಮ್ಮ ಹುಟ್ಟುಹಬ್ಬನ ಈಗ ಒಂದು ಮಾದರಿಯಾಗಿ ಆಚರಣೆ ಮಾಡ್ತಾಳ, ನಿಮಗೆ ಹೆಂಗೆ ಅನಿಸಿದೆ? ತುಂಬ ಖುಷಿ ಅದೆಲ್ಲ. ಅದೇ ನಿಮ್ಮ ಮಗ ಮತ್ತು ಮಕ್ಕಳು ಅಂದರೆ ಮಾದರಿಯಾಗಿ, ಅಂದರೆ ನಮ್ಮ ಗುತ್ತಿಗಾರಲಿ ಎಲ್ಲ ಕಾರ್ಯಕ್ರಮಗಳ ಒಂದು ಯಶಸ್ವಿ ಅಥವಾ ಯಾವುದೇ ಒಂದು ಕಾರ್ಯಯೋಜನೆ ಇರೋದು, ಶಾಲಾ ವಿಚಾರ ಇರೋದು, ಸಂಘ ಸಂಸ್ಥೆಗಳ ವಿಚಾರ ಇರೋದು, ಎಲ್ಲ ವಿಚಾರಗಳಲ್ಲಿ ಗುತ್ತಿಗಾರಿಗೆ ಬಂದರೆ ಗುತ್ತಿಗಾರಲಿ ಅತ್ಯಂತ ಒಂದು ಖುಷಿಯಿಂದ ಕೊಡುವಂತಹ, ತುಂಬ ಮನೆಗೆ ಸಹಕಾರ ಕೊಡುವಂಥ ಮನೆಗಳಲ್ಲಿ ನಿಮ್ಮ ಮನೆ ಕೂಡ ಒಂದು ಖುಷಿ ಅಂತೇಳಿಕ್ಕೆ ನಾವು ಖುಷಿಯಾದೆ. ಮಾಸ್ಟರ್ ಇರ್ಕಗಳು ಹಂಗೆ, ಈಗ ನಿಮ್ಮ ಮಗ ವೈ ಕೆ ನವೀನಣ್ಣ ನಮ್ಮೊಟ್ಟಿಗಳು ಅವು ಇರ್ಕೊಂಡು ಈಗಳು ಹಂಗೆ ತುಂಬ ಸಹಕಾರನ ಮಾಡ್ತೋಳರಿ. ತುಂಬ ಖುಷಿ ಆಯ್ತು. ನಿಮಗೆ ನಮ್ಮ ದಾನಿಗ ಮತ್ತು ನಮ್ಮ ಅಮರ ತಾಲೂಕು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಏನುಂಟು ಅದರಲ್ಲಿ ನಾವು ಒಂದು ಆ್ಯಂಬುಲೆನ್ಸ್ ನಿಮ್ಮೆಲ್ಲರ ಸಹಕಾರದಲ್ಲಿ
ಅದರ ಖರೀದಿ ಮಾಡಿ ನಿರ್ವಹಣೆ ಮಾಡ್ತಾವಳು. ಅದರ ನಿರ್ವಹಣೆಗೆ ನೀವಿಂದು ಒಂದು ಸಹಕಾರನ ಮಾಡಲಿ. ಎಲ್ಲರ ಪರವಾಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುವೆ. ನಮ್ಮ ಅವ್ವನ ಇಂದು 90ನೇ ವರ್ಷದ ಹುಟ್ಟುಹಬ್ಬ. ಭಾರಿ ಖುಷಿಲಿ ಅವಳು ಅವ್ವ. ಅವ್ವಂಗೆ ಆಗನ ಕಾಲದಲ್ಲಿ 7 ಮಕ್ಕ, ಅಂದರೆ ಆಗ ಗುತ್ತಿಗಾರ ಹೆಂಗಿತ್ತು ಹೇಳುವಂಥದ್ದಾರ ಆಗ ಹೇಳ್ದು. ಆಗ ಆಸ್ಪತ್ರೆಯಲ್ಲ ಇಲ್ಲಿ ಅವ್ವ ನಿಮಗೆ ಸುಳ್ಳ್ಯಲ್ಲ, ಹೌದು, ಸುಳ್ಯಕ್ಕೆ ನಡೆದು ಹೋಗ್ತಿದ್ದದ್ದು. ವೆಂಕಪ್ಪಯ್ಯ ಡಾಕ್ಟ್ರು ಸುಳ್ಯಕ್ಕೆ ಹೋಗಕ್ಕೆ ಗಾಡಿ ಇತ್ತಾಗ ಇಲ್ಲಪ್ಪ, ಇಲ್ಲಲ್ಲ. ಹಾಂ. ಆಗನ ಕಾಲದಲ್ಲಿ ನೋಡಿ ಅವ್ವ 7 ಮಕ್ಕಳ ಏನು ಸ್ವಪ್ತ ಸ್ವರ್ಗ ಅಂತ ಹೇಳುವೆ, ಆ ರೀತಿಲಿ 7 ಮಕ್ಕಳ ಹೆತ್ತು ಹೊತ್ತು ಸಾಕಿ ಸಲಹಿ ನಮ್ಮ ವೈಕೆ ಕುಂಜಪ್ಪ ಮಾಸ್ಟ್ರು ಹಾಗೆ ತುಂಬ ದೊಡ್ಡ ಒಬ್ಬ ವ್ಯಕ್ತಿ ಮತ್ತು ಕೊಡುಗೈ ದಾನಿ ಕೂಡ. ಅವ ಆಗ ಎಷ್ಟೋ ಕಷ್ಟದಲ್ಲಿ ಆ 7 ಮಕ್ಕಳ ಸಾಕಿ ಸಲಹಿ ಮಕ್ಕಳ ಒಂದು ಒಳ್ಳೆ ವಿದ್ಯಾಭ್ಯಾಸನ ಆಗ ಕೊಟ್ಟು ನಮ್ಮ ಗೌಡ ಸಮುದಾಯದ ಒಬ್ಬ ಒಳ್ಳೆಯ ಒಂದು ವ್ಯವಸ್ಥೆಯಲ್ಲಿ ಒಳ್ಳೆಯ ಗೌಡ ಸಮುದಾಯಕ್ಕೆ ಹೆಮ್ಮೆಯ ಮಕ್ಕಳು. ಅವರ ಪರಿಚಯನ ನಮಗೆ ನವೀನಣ್ಣ ಮಾಡಿಕೊಡಿಕೊಳ್ಳೋ ಅಣ್ಣ ಕೊಡುಗೈ ದಾನಿ ಮತ್ತು ಒಂದು ಒಳ್ಳೆಯ ಮನೆತನದ ಒಬ್ಬ ಆದರ್ಶ ಪ್ರಿಯಾಗಿ ನಮ್ಮ ಗುತ್ತಿಗರಿಗೆ. ನೀವು 7 ಜನ ಮಕ್ಕಳು ಹೇಳುವಂಥದ್ದು ನನಗೆ ಈಗ ಅವ್ವ ಹೇಳ್ದು. 7 ಜನ ಮಕ್ಕಳಲ್ಲಿ ನೀವು ಯಾರೆಲ್ಲ ಮತ್ತು ಅವು ಎಂತೆಂಥ ಹುದ್ದೆಯಲ್ಲಿ ಅಥವಾ ಅವು ಏನು ಮಾಡ್ತಾವಳು ಅಂತ ಹೇಳುವಂಥ ಒಂದು ಮಾಹಿತಿ ನಂಗೆ ಬೇಕಿತ್ತು, ಹೇಳ್ರೇನಾ? ರಾಮ ವೈಕೇತ ದೊಡ್ಡ ಅಕ್ಕ. ಹೌದು, ಇವಳು ಅರಂತೋಡ್ಲಿ ಪ್ರಿನ್ಸಿಪಾಲ್ ಆಗಿ ಇತ್ತೀಚೆಗೆ ರಿಟೈರ್ಡ್ ಆಗುತ್ತು. ಅವಳನ್ನು ಕುದ್ಕುಳಿ ಮನೆ ಲಿಂಗಪ್ಪಗೌಡ ಅವಕ್ಕೆ ಕೊಟ್ಟದ್ದು ಮದುವೆ ಕೊಟ್ಟದ್ದು. ಅವು ಎಂತ ಮಾಡ್ತಾವ? ಅವು ಸಂಪಾಜಲ್ಲಿ ಲೆಕ್ಚರ್ ಆಗಿ ಅವು ಸಹ ರಿಟೈರ್ಡ್ ಆಗೋಳು. ಸಂಪಾಜಲ್ಲಿ ಲೆಕ್ಚರ್ ಆಗಿ ರಿಟೈರ್ಡ್ ಆಗೋಳು. ಮತ್ತೆ ಎರಡನೇ ಅಕ್ಕ ಹೇಮಲತಾ ವೈಕೆ. ಅವರ ಕತ್ಲಡ್ಕ ಮನೆ ಸಂಜೀವ ಗೌಡ್ರಿಗೆ ಕೊಟ್ಟದ್ದು ಕತ್ತಡ್ಕ ಮನೆ. ಸರಿ. ಅವು SP ಆಫೀಸಲ್ಲಿ ಸೂಪರ್ಡೆಂಟ್ ಆಗಿ ಈಗ ರಿಟೈರ್ಡ್ ಆಗೋಳು. SP ಆಫೀಸಲ್ಲಿ ಸೂಪರ್ಡೆಂಟ್ ಆಗಿ ಬಾರಿ ಒಳ್ಳೆ ಹುದ್ದೆಯಲ್ಲಿ ಇದ್ದ, ಈಗ ರಿಟೈರ್ಡ್ ಆಗೋಳು. ಆಮೇಲೆ ಅವಳು ಹೇಮಲತಾ ಇದು LIC ಕೆಲಸ ಮಾಡ್ತಾಳೆ. ಅವರ ಮಿಸಸ್. ಅದು ಎರಡನೇ ಅಕ್ಕ. ಮತ್ತೆ ಆಮೇಲೆ ಯಾರು? ಮೂರನೇ ಅಕ್ಕ ಮಾಲತಿ ವೈಕೆ. ಅವು ಎಂತ ಮಾಡುವೆ? ಅವು ಸಂಪಾಜಲ್ಲಿ ಪ್ರಿನ್ಸಿಪಾಲ್ ಆಗಿ ಅವಳು ಸಹ ರಿಟೈರ್ಡ್ ಆಗೋಳು. ಸಂಪಾಜಲ್ಲಿ ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆಗೋಳು. ಅವರ ಯಜಮಾನ್ರು ಕಲ್ಲುಗುಂಡಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಿ ಅವು ಸಹ ರಿಟೈರ್ಡ್ ಆದ. ಅವರ ಹೆಸರು ಮೋಹನ್ ದಾಸ ಮುದ್ಯ ಅಂತ. ಮೋಹನ್ ದಾಸ ಮುದ್ಯ ಉಪ್ಪಿನಂಗಡಿ. ಗೊತ್ತಾಯ್ತು. ಅವು ಈಗ ಅವು ಸಹ ರಿಟೈರ್ಡ್ ಆಗೋಳು. ಸುಳ್ಳಿಯಲ್ಲಿ ಜಟ್ಟಿಪಾಡಲ್ಲಿ ವಾಸವಾಗಿ ಜಟ್ಟಿಪಾಡಲ್ಲಿ ಮನೆ ಮಾಡಿಕೊಂಡು ಹೊಡ. ಆಮೇಲೆ ಮತ್ತೆ 4ನೇ ಅಣ್ಣ ಪೂರ್ಣ ಅಣ್ಣ. ಅವರ ಹೆಂಗು ನಂಗೆ ಗೊತ್ತುಂಟು. ಪಂಚಶ್ರೀ ಸ್ಟುಡಿಯೋ ಪಂಜಲಿ ಬಾರಿ ಫೇಮಸ್ ಸ್ಟುಡಿಯೋ, ಒಳ್ಳೆ ಸೇವೆ ಕೊಡ್ತಾ ಇರೋ ಪಂಚಶ್ರೀ ಸ್ಟುಡಿಯೋ. ಅವರ ಮಿಸ್ಸೆಸ್ ಕೂಡ ಸ್ಟುಡಿಯೋಲಿ ಸಹಕಾರ ಮಾಡ್ತಾ ಅವರೊಟ್ಟಿಗೆ ಜೀವನ ಮಾಡ್ತಾವಳು. ಅವರ ಅಕ್ಕನ ಹೆಸರೆಂತ? ಪುಷ್ಪಲತಾ. ಸಾರಿ, ಪುಷ್ಪಲತಾ ಪೂರ್ಣಚಂದ್ರವು. ಅವರ ಕೂಡ ಸಾಧಾರಣ ಎಲ್ಲವಕ್ಕೂ ಪರಿಚಯ ಉಂಟು. ಆಮೇಲೆ ಅಕ್ಕ, ಇನ್ನೊಬ್ಬ ಅಕ್ಕ ಪೂರ್ಣಕಲಾ ವೈಕೆ. ಅವೆಂತ ಮಾಡುವೆ? ಅವಳು ಬಜ್ಪೆಯಲ್ಲಿ CO ಆಗಿತ್ತು. ಯಾವ್ದ್ರಲ್ಲಿ? ನಗರ ಪಂಚಾಯತ್. ವಜ್ಪೆ ನಗರ ಪಂಚಾಯತಿಲಿ CO ಆಗಿ ಈಗ ವರ್ಕ್ ಮಾಡ್ತಾಳೆ. ಅವಳ ಮಡಿಕೇರಿ ಬೆದರ್ಪಣೆ ಸುರೇಶ್ BM ತೆಲುಗಿ ಮದುವೆ ಮಾಡಿ ಕೊಟ್ಟದ್ದು. ಅವು MD ಅಲ್ಲಿ ಕೆಲಸಕ್ಕೆ ಇದ್ದು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಈಗ ಪುತ್ತೂರಲ್ಲಿ ಕೃಷಿ ಜಾಗ ತೆಗೆದು ಅಲ್ಲಿ ಕೃಷಿ ಕೆಲಸ ಮಾಡ್ತಾವಳು. ಕೃಷಿಕರಾಗಿ ಜೀವನ ನಡೆಸ್ತಾವಳು. ಆಮೇಲೆ ಅಣ್ಣ ವೇಣುಗೋಪಾಲ ವೈಕೆ ಅಂತ. ಅವು ಇಲ್ಲಿ BM ಟೆಕ್ ಮಾಡಿ ಆಗದ ಕಾಲ 27 ವರ್ಷ ಆತ. ಹೌದಲ್ಲ? ಆಗ ಕೆನಡಾದಲ್ಲಿ ಹೋಗಿ ಸೆಟ್ಲ್ ಆಯ್ತು. ಕೆನಡಾಲಿ ಹೋಗಿ ಸೆಟ್ಲ್ ಆಗೋಳು, ಜಾಗ ತಗೊಂಡವಳ. ಹೌದಲ್ಲ? ನೋಡಿ, ಇದೊಂದು ಈ ಥರ ಎಲ್ಲ ಮಾತಾಡ್ಯಾಕ ನಾಗ ಅವರೆಲ್ಲ ಪರಿಚಯ ಆಗ. ಆಮೇಲೆ ಕೊನೆಯಾಗಿ ನಾನೇ ಒಬ್ಬ ಮಾದರಿ ಕೃಷಿಕರಾಗಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಸಹಕಾರನ ಮಾಡ್ತಾ ಒಂದಷ್ಟು ಜನಕ್ಕೆ ಉದ್ಯೋಗ ಕೊಡುವ ವ್ಯಕ್ತಿ. ನೀವು ಕೃಷಿಕರಾಗಿದ್ದರೂ ಕೂಡ ಒಂದಷ್ಟು ಜನ ಕಷ್ಟ ತೆಗೆದುಕೊಂಡು ಬಂದಾಗ ನಾವಕ್ಕೆ ಸಹಕಾರ ಮಾಡುವಂಥವು. ಮತ್ತು ಯಾರಿಗೋ ಎಷ್ಟೋ ಜನಕ್ಕೆ ನೀವೇನು ಸಹಕಾರ ಮಾಡಲಿಕ್ಕೆ ಅದು ನೀವು ಹೇಳೋದು, ಅದು ನಾವು ಗೊತ್ತುಂಟು. ಎಷ್ಟೋ ಜನಕ್ಕೆ ಮದ್ದಿಗಿರೋದು ಬೇರೆ ಬೇರೆ ವಿಚಾರಗಳಿಗೆ ಕಷ್ಟ ತೇಡಿ ಅಣ್ಣ ಬೆಳಿಗ್ಗೆ ಹಾಕೋಣ ಬಂದ ಕೂಡಲೇ ಒಂದು ಸಹಕಾರ ಮಾಡುವಂಥ ವ್ಯಕ್ತಿ ನವೀನಣ್ಣ. ತುಂಬ ಖುಷಿ ಆಯ್ತು ಎಲ್ಲರ ಒಂದು ಮಾಹಿತಿ ಕೊಟ್ಟಳಿದ್ರೆ. ಅವಂಗೂ ಕೂಡ ಖುಷಿ ಆಗ್ತುಂಟು. ಯಾಕೆಂದರೆ ಮಂಗನ ಕೆಲಸ ಮಂಗಂಗೆ ಮಾತ್ರ ಅಲ್ಲ, ಇತರಿಗೆ ಕೂಡ ಅದು ತಿಳಿದುಂಟು ತಿಳಿ ಖುಷಿ ಪಡ್ತಾವಳ ಅವ್ವ. ಖಂಡಿತ ಅವ್ವ ಒಳ್ಳೆಯ ಒಂದು 7 ಮಕ್ಕಳ ನಮಗೆ ಸಮಾಜಕ್ಕೆ ಕೊಟ್ಟೋಳು ಅಂತೇಳಿ ಖುಷಿ ಆದೆ. ಅದರೊಟ್ಟಿಗೆ ಈಚೆಯಲ್ಲಿ ಒಬ್ಬ ಯೂನಿಫಾರ್ಮ್ ಹಾಕ್ಕೊಂಡು ಹೋಳು.
ಇವು ನಮ್ಮ ಅಶೋಕಣ್ಣನ ಮಂಗ, ಅಶೋಕ್ ನೆಕ್ರಾಜ್ ಅವರ ಮಂಗ. ಇವರ ಅಮ್ಮ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಕೆಲಸ ಮಾಡ್ತಾವಳೋ ರಶ್ಮಿ ಅಕ್ಕವು. ಅಶೋಕ್ ನೆಕ್ರಾಜ್ ಅವರ ಹೇಳೋಕ್ಕೂ ತಿಳಿಲ್ಲ ಯುವ ನಾಯಕ ಆಗಿ ಇವಳು. ಅದರೊಟ್ಟಿಗೆ ಇವು ಕೂಡ ನಮ್ಮ ಅವರ ಮಂಗ ಗುತ್ತಿಗಾರನ ಅಪಿಯಂ ಶ್ರೀ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೊನ್ನೆ ತಾನೇ ನಡೆದಂತಹ ಚುನಾವಣೆಯಲ್ಲಿ ಶಾಲಾ ನಾಯಕನಾಗಿ ಕೂಡ ಆಯ್ಕೆಯಾಗ್ಬಿಟ್ಟು ಉಜ್ವಲ ಭವಿಷ್ಯ ಇವರದಾಗಲಿ. ಹಾಗೆ ನವೀನಣ್ಣನ ಮಂಗ ಹುಟ್ಟು. ನಿಮ್ಮ ಹೆಸರೆಂತಣ್ಣ? ಆರ್ಯ. ಅವು ಕುರಿಯಕೋಸು ಶಾಲೆಯಲ್ಲಿ ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸನ ಮಾಡ್ತಾವಳು. ಮತ್ತು ಇನ್ನೊಬ್ಬ ಇವರ ಮಗಳು ನವೋದಯಕ್ಕೆ ಆಯ್ಕೆಯಾಗಿ ಏನು ಈಗ ಸೆಕೆಂಡ್ PUC ಓದ್ತಾ ಉಂಟು. ಹಾಗೆ ಒಂದು ಒಳ್ಳೆಯ ಕುಟುಂಬನ ಅಂದರೆ ಈ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ನನಗೆ ಒಂದು ಪರಿಚಯ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟವಳು. ಇದೆಲ್ಲ ಬೇಡ ಅಂತೇಳಿ ಹೇಳಿದ್ದವು. ಇಂದು ನನ್ನ ಅಮ್ಮನ ಹುಟ್ಟುಹಬ್ಬ, ಟ್ರಸ್ಟ್ನ ಸೇವಾ ಕಾರ್ಯಕ್ಕೆ ಒಂದು ಸಣ್ಣ ಸಹಕಾರನ ಮಾಡನೆ ತೇಳುವಂಥದ್ದರ ನಾವು ಹೇಳಿದ್ದು. ಅಷ್ಟೊತ್ತಿಗೆ ನಮ್ಮ ಟ್ರಸ್ಟಿಗೆ ಸಹಕಾರ ಮಾಡೋದು ಹೆಂಗೆ ಅಂತ ಹೇಳಿದ್ದರೆ, ಟ್ರಸ್ಟಿಗೆ ಸಹಕಾರ ಮಾಡೋ ಸಂದರ್ಭದಲ್ಲಿ ನಾವು ಸಣ್ಣ ಅಮೌಂಟ್ ಕೊಡಲಿ ದೊಡ್ಡ ಅಮೌಂಟ್ ಕೊಡಲಿ ಅದರ ರಸೀದಿನ ಅವಕ್ಕೆ ನಾವು ಎಷ್ಟು ಅಮೌಂಟ್ ಕೊಟ್ಟೋಳೋ ಆ ಅಮೌಂಟಿಗೆ ಹಸ್ತಾಂತರ ಮಾಡಬೇಕು. ಬಟ್ ನಮ್ಮ ಟ್ರಸ್ಟ್ನ ಗ್ರೂಪ್ ಉಂಟು, ಅದರ ಲೆಕ್ಕಾಚಾರ ಏನಿರೋದು ಪ್ರತಿಯೊಂದು ವಿಚಾರಗಳು ಇವು ಕೂಡ ಅದರಲ್ಲಿ ಸುಮಾರು 1000ಕ್ಕೂ ಅಧಿಕ ಜನ, ಎಲ್ಲ ಜನಗಳು, ಅಧಿಕಾರಿ ವರ್ಗಗಳು, ಎಲ್ಲ ಪಕ್ಷದ ನಾಯಕರುಗಳು, ಎಲ್ಲ ಸಮುದಾಯದ ವ್ಯಕ್ತಿಗೂ ಕೂಡ ಆ ಟ್ರಸ್ಟಲ್ಲಿ ಟ್ರಸ್ಟ್ನ ಗ್ರೂಪಲ್ಲಿ ಅದರಲ್ಲಿ ನಾವು ಹಾಕ್ತಾ ಇದ್ದೇವೆ. ಬಟ್ ಅಮೌಂಟ್ನ ನಾವಲ್ಲಿ ಮೆನ್ಷನ್ ಮಾಡಿದೆ. ಯಾಕೆ ಅಂತೇಳಿದ್ರೆ, ಒಬ್ಬ ಸಣ್ಣ ಅಮೌಂಟ್ ಕೊಟ್ಟವೆ, ಒಬ್ಬ ದೊಡ್ಡ ಅಮೌಂಟ್ ಕೊಟ್ಟವೆ. ಆಗ ಕೆಲವಕ್ಕೆ ನಾ ಇಷ್ಟು ಕೊಟ್ಟೆಲ್ಲ ಹೇಳುವಂಥ ಭಾವನೆ ಬಂದದೆ ಹೇಳೋ ಕಾರಣಕ್ಕೆ ನಾವು ಅಲ್ಲಿ ಅಮೌಂಟ್ನ ಮೆನ್ಷನ್ ಮಾಡಿದೆ. ಅದು ನವೀನ ನಂಗೆ ಗೊತ್ತುಂಟು, ಆದರೆ ಕೂಡ ತುಂಬ ಜನಕ್ಕೆ ಅದು ಗೊತ್ತಿರಕ್ಕಿಲ್ಲ ಹೇಳುವಂಥ ವಿಚಾರಕ್ಕೆ ಅದರ ಪ್ರಸ್ತಾಪ ಮಾಡ್ತಾವಳೆ. ಅದೇನೇ ಇರಲಿ, ನಿಮ್ಮೆಲ್ಲರ ಸಹಕಾರದಲ್ಲಿ ನಮ್ಮ ಒಂದು ಅಮರ ತಾಲೂಕು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ನಡೀತಾ ಉಂಟು. ಈ ಸಂದರ್ಭದಲ್ಲಿ ಒಂದು 90ನೇ ವರ್ಷಾಚರಣೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು ಕೊಡುಗೆ ಕೊಡ್ತಾವಳು. ಅಂದರೆ ನನಗೂ ಒಂದು ನಮ್ಮ ಸಣ್ಣ ಯೂಟ್ಯೂಬ್ ಅಮರ ನ್ಯೂಸ್ ಏನು ಮಾಡ್ಯಾಳೋ ಅದರಲ್ಲಿ ನಮಗೂ ಒಂದು ಹಂಚಿಕೆ ಅವಕಾಶ ಆಯ್ತು. ತುಂಬ ಧನ್ಯವಾದಗಳು. ಓಕೆ ನವೀನಣ್ಣ, ಧನ್ಯವಾದಗಳು.